ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನೀವು ಸಿದ್ಧರಿದ್ದೀರಿ? ಯಾಕೆಂದರೆ ಇಂದು ರಾತ್ರಿ ಸಾಮಾನ್ಯ ರಾತ್ರಿ ಅಲ್ಲ. ಇಂದು ರಾತ್ರಿ ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಮಹತ್ವದ ರಾತ್ರಿ. ಮೇಷರಾಶಿಯವರೇ, ನೀವು ಇದನ್ನು ಕೇಳ್ತಿದ್ರೆ ಯಾವುದೋ ಅದೃಷ್ಟ ನಿಮ್ಮನ್ನು ಇಲ್ಲಿಗೆ ಸೆಳೆದಿದೆ ಅಂತಾನೆ ಅರ್ಥ. ನೀವು ಇಂದಿಗೂ ಕೂಡ ಊಹಿಸದ ಏನಾದರೂ ಸಂಭವಿಸುತ್ತದೆ. ಆದರೆ ಅದಕ್ಕೂ ಮೊದಲು ಒಂದು ಪ್ರಶ್ನೆ: ನೀವು ಇಂದು ಯಾವುದೇ ಅಪರಿಚಿತರನ್ನು ನೋಡಿದ್ದೀರಾ ಅಥವಾ ವಿಚಿತ್ರವಾದದನ್ನು ಕೇಳಿದ್ದೀರಾ? ಹೌದು ಎಂದಾದರೆ ಇದು ಕೇವಲ ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡ ನಿಮಗಾಗಿ ನೀಡುತ್ತಿರುವ ಒಂದು ದೊಡ್ಡ ಸಂಕೇತ. ಮತ್ತು ಈಗ ನೀವು ತಿಳಿದುಕೊಳ್ಳಬೇಕಾದದ್ದು, ಇಂದು ರಾತ್ರಿ 11 ಗಂಟೆಯ ನಂತರ ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ತಿರುವು ಪಡೆಯುತ್ತೆ. ನೀವು ಇನ್ನೂವರೆಗೂ ಕೂಡ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರೀರಿ. ಯಾಕೆಂದರೆ ಇಂದು ರಾತ್ರಿ ಭೋಲೆನಾಥನ ಆಶೀರ್ವಾದ ನಿಮ್ಮ ಮೇಲೆ ಸುರಿಯುತ್ತೆ. ನೀವು ಯಾವುದಾದ್ರೂ ವ್ಯವಹಾರದಲ್ಲಿದ್ದರೆ ನೀವು ಹಿಂದೆಂದೂ ಕಾಣದ ಅದ್ಭುತ ಅವಕಾಶ ಪಡಿತೀರಾ. ಆದರೆ ಒಂದು ತಿರುವು ಇದೆ: ನೀವು ಈ ಅವಕಾಶವನ್ನು ಗುರುತಿಸೋದಕ್ಕೆ ವಿಳಂಬ ಮಾಡಿದರೆ ಅದು ಬೇರೆಯವರಿಗೆ ಕಳೆದು ಹೋಗುತ್ತೆ. ಆದ್ದರಿಂದ ಇಂದು ರಾತ್ರಿ ಪ್ರತಿಯೊಂದು ಸಣ್ಣ ಚಿಹ್ನೆಯೂ ಕೂಡ ಗಮನ ಕೊಡಿ. ಮತ್ತು ಈಗ ಹಣದ ಬಗ್ಗೆ ಮಾತನಾಡೋಣ. ಯಾಕೆಂದರೆ ಈ ಪ್ರಶ್ನೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನಸ್ಸಲ್ಲಿದೆ ಅಂತ ನನಗೆ ತಿಳಿದಿದೆ. ಇಂದು ರಾತ್ರಿ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನೀವು ನಿರೀಕ್ಷೆ ಮಾಡಿ ದೊಡ್ಡ ಆಶ್ಚರ್ಯ ಅನ್ನೋದು ನಿಮ್ಮ ಬಳಿಗೆ ಬರುತ್ತೆ. ನೀವು ಇವತ್ತು ರಾತ್ರಿ ಒಂದು ನಿಗೂಢವಾದ ವಿಷಯ, ನೀವು ಇವತ್ತಿನ ರಾತ್ರಿ ಒಂದು ಕನಸನ್ನು ಹೊಂದಿರ್ಬೋದು. ಮತ್ತು ಅದು ಸಾಮಾನ್ಯ ಕನಸಲ್ಲ. ಆ ಕನಸಲ್ಲಿ ಮುಂದಿನ 7 ದಿನಗಳವರೆಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಒಂದು ಚಿಹ್ನೆಯನ್ನು ನೀವು ಪಡಿತೀರ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಹೆಚ್ಚಿನ ಜನ ಆ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಫಲ ಆಗ್ತಾರೆ. ಮತ್ತು ಅವಕಾಶವನ್ನು ಬದಲಾಯಿಸಲು ಬಯಸಿದರೆ ಇಂದು ರಾತ್ರಿ ಮಲಗುವ ಮೊದಲು ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮನ್ನು ನೀವು ಒಂದೇ ಪ್ರಶ್ನೆ ಕೇಳಿಕೊಳ್ಳಿ. ನಿಮ್ಮ ಕನಸಲ್ಲಿ ನೀವು ಪಡೆಯುವ ಉತ್ತರ ನಿಮ್ಮ ದಿಕ್ಕನ್ನು ನಿರ್ಧರಿಸುತ್ತೆ. ನೀವು ಇಲ್ಲಿಯವರೆಗೆ ಸಂಪರ್ಕ ಇಲ್ಲ ಅಂತ ನೀವು ಭಾವಿಸಿರ್ಬೋದು, ಆದರೆ ಇಲ್ಲ, ನಿಜವಾದ ಆಟ ಪ್ರಾರಂಭವಾಗ್ತಾ ಇದೆ. ಇಂದು ರಾತ್ರಿ ಎಲ್ಲವೂ ಮುಗಿದಿದೆ ಅಂತ ನೀವು ಭಾವಿಸುವ ಒಂದು ಕ್ಷಣ ಬರುತ್ತೆ. ಒಂದು ಸಣ್ಣ ಸಮಸ್ಯೆ ಹೃದಯವನ್ನು ಅಲುಗಾಡಿಸಬಹುದು. ಇಂದು ರಾತ್ರಿ ಆ ಬೆಂಕಿ ನಿಮ್ಮನ್ನು ನೀವು ಎಂದಿಗೂ ಊಹಿಸದ ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಆದರೆ ಕೊನೆಗೆ ಪ್ರಶ್ನೆ ಏನಂದರೆ, ನೀವು ಆ ಬದಲಾವಣೆಗೆ ಸಿದ್ಧರಿದ್ದೀರಾ ಅಂತ. ನಿಮ್ಮ ಹಣೆ ಬರಹವನ್ನು ಮಾತ್ರ ಅಲ್ಲದೆ ನಿಮ್ಮ ಆಲೋಚನೆ, ನಿಮ್ಮ ದೃಷ್ಟಿಕೋನ, ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತೆ. ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಎಚ್ಚರಿಕೆಯಿಂದ ಆಲಿಸಿ. ಹೊಳೆಯುವ ಎಲ್ಲವನ್ನು ಕೂಡ ಚಿನ್ನ ಅಂತ ನೀವು ತಪ್ಪಾಗಿ ಭಾವಿಸಬೇಡಿ. ಯಾಕೆಂದರೆ ನೀವು ಇಂದು ನೋಡುವುದು ಸತ್ಯವಲ್ಲ. ನಿಮ್ಮ ಸುತ್ತಮುತ್ತಲಿನ ಯಾರಾದರೂ ಸಿಹಿ ಮಾತುಗಳನ್ನು ಆಡ್ತಾರೆ, ಸಲಹೆ ನೀಡ್ತಾರೆ, ಮತ್ತು ಅವರು ನಿಮ್ಮ ಹಿತಾಸಕ್ತಿಗಳನ್ನು ಹೊಂದಿದ್ದಾರೆ ಅಂತ ನೀವು ಭಾವಿಸ್ತಾ ಇರ್ತೀರಿ. ಆದರೆ ಆಳವಾಗಿ ಅವರಿಗೆ ವಿಭಿನ್ನ ಆಲೋಚನೆಗಳಿಂದ ನೀವು ಅವರ ಸಲಹೆಗೆ ಬಿದ್ದು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮನ್ನು ಹಿಂದಿರುಗಿಸೋದಕ್ಕೆ ಕಷ್ಟಕರವಾದ ಹಾದಿಗೆ ಕರೆದೊಯ್ಯಬೇಕಾಗುತ್ತೆ. ಚಿಂತಿಸಬೇಡಿ, ಯಾಕೆಂದರೆ ಈ ಬಲೆಯಿಂದ ನಿಮ್ಮನ್ನು ರಕ್ಷಿಸುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಅಂತಃಪ್ರಜ್ಞೆ, ನಿಮ್ಮ ಆಂತರಿಕ ಭಾವನೆ. ಇಂದು ರಾತ್ರಿ ನಿಮಗೆ ನಿರ್ಧಾರದ ಬಗ್ಗೆ ಸ್ವಲ್ಪವೂ ಸಂದೇಹ ಬಂದಾಗ ವಿರಾಮಗೊಳಿಸಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಹೃದಯದ ಧ್ವನಿಯನ್ನು ಆಲಿಸಿ. ನಿಮಗೆ ಯಾವುದು ಸರಿಯಾದ ದಿಕ್ಕು ಅಂತ ಗೊತ್ತಾಗುತ್ತೆ. ಕೆಲವೊಮ್ಮೆ ಹಠಾತ್ ಆಲೋಚನೆಗಳಲ್ಲಿ ಸತ್ಯ ಏನಪ್ಪ ಅಂತಂದರೆ, ಆ ಸಂಕೇತಗಳು ಹೊರಗಿನಿಂದ ಬರುವುದಿಲ್ಲ, ಆದರೆ ಒಳಗಿನಿಂದ ಬರುತ್ತೆ. ಹೌದು, ನಿಮ್ಮ ಸ್ವಂತ ಮನಸ್ಸು, ನಿಮ್ಮ ಸ್ವಂತ ಅಂತಃಪ್ರಜ್ಞೆ ಈಗಾಗಲೇ ನಿಮಗೆ ಎಲ್ಲವನ್ನ ಹೇಳ್ತಾ ಇತ್ತು. ಆದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ. ಮತ್ತು ಇದು ದೊಡ್ಡ ಬಹಿರಂಗಪಡಿಸುವಿಕೆ. ಆ ಸಂಬಂಧಿಕರು ಕ್ಷಮೆ ಯಾಚನೆ ಮಾಡ್ತಾರೆ. ಈಗ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದ ಜನ ನಿಮ್ಮ ಮುಂದೆ ತಲೆಬಾಗ್ತಾರೆ ಮತ್ತು ಅದಕ್ಕಾಗಿಯೇ ನೀವು ವಿಭಿನ್ನ ರೀತಿಯ ಶಕ್ತಿಯನ್ನು ಅನುಭವಿಸ್ತೀರಾ. ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿಯೂ ನಿಮ್ಮ ಹೃದಯದಿಂದ ಹರ ಹರ ಮಹಾದೇವ್ ಅಂತ ಬರೀರಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಇಷ್ಟು ದಿನ ದ್ರೋಹ ಮಾಡಿದವರನ್ನು ಮತ್ತೆ ನೀವು ನಂಬ್ತೀರಂದರೆ ನಿಮ್ಮಷ್ಟು ಮೂರ್ಖರು, ಫೂಲಿಶ್ ಇನ್ಯಾರು ಇಲ್ಲ ಅಂತಲೇ ಅರ್ಥ. ಈಗ ನೀವು ಕಾಯ್ತಿದ್ದ 5 ದೊಡ್ಡ ಒಳ್ಳೆಯ ಸುದ್ದಿಗಳ ಬಗ್ಗೆ ಮಾತನಾಡೋಣ. ಮೊದಲನೇದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದು. ನೀವು ಬಹಳ ಸಮಯದಿಂದ ನೀವು ಎದುರು ನೋಡುತ್ತಿದ್ದ ಒಂದು ಒಳ್ಳೆಯ
ಜಾಬ್ ಅನ್ನೋದು ಆಗುತ್ತೆ. ನಿಮಗೆ ಒಳ್ಳೆಯ ಚಾನ್ಸಸ್ ಅನ್ನೋದು ಸಿಗುತ್ತೆ, ಒಳ್ಳೆಯ ಸುದ್ದಿ ಸಿಗುತ್ತೆ. ಎರಡನೆಯ ಒಂದು ವಿಷಯ ಹೇಳೋದಾದರೆ ನಿಮಗೆ ಹಣಕ್ಕೆ ಸಂಬಂಧಿಸಿದ್ದು. ಹಣ ಯಾವುದೋ ಒಂದು ದಿಕ್ಕಿನಿಂದ ಬರುತ್ತೆ. ಅದು ಹೊಸ ಉದ್ಯಮ ಆಗಿರ್ಬೋದು ಅಥವಾ ಇದ್ದಕ್ಕಿದ್ದಂತೆ ಪ್ರಾರಂಭವಾಗುವ ಒಂದು ಲಾಸ್ಟ್ ಯಾವುದಾದ್ರೂ ಹೂಡಿಕೆ ಮಾಡಿದ್ದಾಗಿರ್ಬೋದು. ನೀವು ತಾಳ್ಮೆಯಿಂದಿದ್ದರೆ ಈ ಮಾರ್ಗ ನಿಮ್ಮನ್ನು ನೀವು ನಂಬದ ಹಂತಕ್ಕೆ ಕರೆದೊಯ್ಯುತ್ತೆ. ಮೂರನೇ ಒಳ್ಳೆಯ ಸುದ್ದಿ ನಿಮ್ಮ ಸಂಬಂಧಗಳಿಗೆ ಸಂಬಂಧಿಸಿದ್ದು. ಇಂದು ರಾತ್ರಿಯ ನಂತರ ವಿಷಯಗಳು ಸುಧಾರಿಸೋದಕ್ಕೆ ಪ್ರಾರಂಭವಾಗುತ್ತೆ. ಯಾರಾದರೂ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದ್ದರಿಂದ ನೀವು ಅವನನ್ನು ಕ್ಷಮಿಸಿದರೂ ನಿಮ್ಮ ಅಂತರವನ್ನು ಕಾಪಾಡಿಕೊಳ್ಳಿ. ನೀವು ಅವನಿಗೆ ಪಾಠ ಕಲಿಸಿದರೆ ನಿಮ್ಮ ಸ್ವಾಭಿಮಾನಕ್ಕೆ ಆದ್ಯತೆ ನೀಡಿ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕೆಂದರೆ ಇಂದು ರಾತ್ರಿ ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಂಕೇತವನ್ನು ನೀವು ಪಡಿತೀರ. ನಿದ್ರೆಗೆ ಹೋಗುವ ಮುನ್ನ ಶಾಂತ ಕ್ಷಣದಲ್ಲಿ ನೀವು ಇದ್ದಕ್ಕಿದ್ದಂತೆ ಏನಾದರೂ ಅರಿತುಕೊಳ್ತೀರ. ನಿಮಗೆ ಹಣ ಸಂಪಾದಿಸೋದಕ್ಕೆ ಹೊಸ ಮಾರ್ಗ ತೆರೀಬಹುದು. ಅದು ಕ್ರಮೇಣ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತೆ. ಒಂದು ವಿಷಯವನ್ನು ನೆನಪಿಡಿ, ಆತುರ ಪಡಬೇಡಿ. ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಎಚ್ಚರಿಕೆಯಿಂದ ಯೋಚನೆ ಮಾಡಿ. ಈಗ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಕೊನೆ ವಿಷಯ ಬಗ್ಗೆ ಹೇಳೋದಾದರೆ, ನೀವು ಭವಿಷ್ಯದಲ್ಲಿ ಬೆಳಕಿಗೆ ಬರ್ಬೋದು. ಅವರು ನಿಮ್ಮನ್ನು ಅಚ್ಚರಿಗೊಳಿಸುವ ಸತ್ಯವನ್ನು ಬಹಿರಂಗ ಪಡ್ಬೋದು. ಆದರೆ ಭಯಪಡಬೇಡಿ. ಯಾವುದೇ ಪ್ರಮುಖ ನಿರ್ಧಾರದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಂಪೂರ್ಣ ಬೆಂಬಲ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲರನ್ನೂ ಕುರುಡಾಗಿ ನಂಬೋದು ನಿಮ್ಮ ಮೂರ್ಖತನ. ಇನ್ನು ಮುಂದೆ ಒಂದು ನಿರ್ದಿಷ್ಟ ಅಂತರವನ್ನು ಡಿಸ್ಟೆನ್ಸನ್ನು ನೀವು ಕಾಯ್ದುಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಫ್ರೆಂಡ್ಸ್, ಶೇರ್ ಮಾರ್ಕೆಟ್ ಅಥವಾ ಊಹಾಪೋಹದಂತಹ ಡಬಲ್ ಆಗುತ್ತೆ ಹಣ ಹಾಕಿದರೆ ಅಂತ ಏನಾದರೂ ನಂಬಿ ನೀವು ಹಾಕಿದರೆ ಅಂದರೆ ಅಪಾಯಕಾರಿ ಚಟುವಟಿಕೆಗಳಲ್ಲಿ ನೀವು ಜಾಗರೂಕರಾಗಿರಿ. ನೀವು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ರೆ ಅವುಗಳ ಮೇಲೆ ಕೆಲಸ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ಸಮಯ. ಇನ್ನು ಹಾರ್ಡ್ವೇರ್ ವ್ಯಾಪಾರಿಗಳಿಗೆ ಇದು ಅತ್ಯಂತ ಪ್ರಯೋಜನಕಾರಿ ಸಮಯ ಆಗಿರುತ್ತೆ. ನಿಮ್ಮ ಕಣ್ಣುಗಳು ತೇವ ಆಗಬಹುದು, ಆದರೆ ಇದರ ನಂತರ ನೀವು ಎದುರಿಸುವ ಹೊಸ ರೂಪ ಹಳೆಯ ಥರ ನಿಮ್ಮಂತೆ ಇರೋದಿಲ್ಲ. ನೀವು ಈಗ ಅಂತಃಪ್ರಜ್ಞೆಯ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಭವಿಷ್ಯ ನಿಮ್ಮನ್ನು ತೀವ್ರವಾಗಿ ಅಲುಗಾಡಿಸುತ್ತೆ. ಆದರೆ ನೀವು ಇಂದಿನಿಂದ ಜಾಗರೂಕರಾಗಿದ್ದರೆ ಅದೇ ಭವಿಷ್ಯ ನಿಮಗೆ ಆಶೀರ್ವಾದವಾಗಿ ನಿಲ್ಲುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.